ಹಾಯ್ ವೆಲ್ಕಮ್ ಟು GSS ಮಾಧ್ಯಮ. ಒಂದು ಕ್ವಿಕ್ ಹೆಲ್ತ್ ಅಪ್ಡೇಟ್ ಕೊಡಬೇಕಾಗಿತ್ತು. ನೀವೆಲ್ಲರೂ ನ್ಯೂಸ್ ನೋಡ್ತಾ ಇದ್ದೀರಾ, ಕೋವಿಡ್ ಎಲ್ಲ ಕಡೆ ಸ್ಟಾರ್ಟ್ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ನಿಮ್ಗಿದೆ. ನಾವು ಹೆಲ್ತ್ ಅಂಡ್ ವೆಲ್ನೆಸ್ ಚಾನಲ್ ಆಗಿರೋದ್ರಿಂದ ಈ ಪರ್ಟಿಕ್ಯುಲರ್ ಟೈಮ್ ಅಲ್ಲಿ ಒಂದಷ್ಟು ಮಾಹಿತಿನ ನಿಮ್ ಜೊತೆ ಹಂಚ್ಕೊಳ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಅಂಡ್ ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ ಆಸ್ ಹೆಲ್ತ್ ಚಾನಲ್ ಈ ಕೋವಿಡ್ ಟೈಮ್ ಅಲ್ಲಿ ಏನ್ ತಿನ್ಬೇಕು, ತಿನ್ಬಾರ್ದು, ಹೇಗಿರ್ಬೇಕು, ಇರಬಾರ್ದು ಅನ್ನೋ ಸಣ್ಣ ಅವೇರ್ನೆಸ್ ಮಾಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ಆನ್ ದಟ್ ನೋಟ್, ಈಗಾಗಲೇ ಎಲ್ಲಾ ಕಡೆ ಗೊತ್ತಿರುವಂತದ್ದು ಕರ್ನಾಟಕದಲ್ಲಿ 47 ಕೇಸು ರಿಜಿಸ್ಟರ್ ಆಗಿದೆ. ಅದ್ರಲ್ಲಿ ಒಂದು ಡೆತ್ ಆಗಿದೆ. ಅಂಡ್ ಆಲ್ಸೋ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಯಾವುದೇ ಭಯ ಬೇಡ, ಆಸ್ ಅ ಸ್ಟೇಟ್ ನಾವು ರೆಡಿ ಇದೀವಿ, ಸನ್ನದ್ಧರಾಗಿದ್ದೀವಿ, ಏನೇನು ಪ್ರಿಕಾಷನ್ಸ್ ಅಥವಾ ಪ್ರೈಮರಿ ಕೇರ್ ತಗೊಳ್ಬೇಕು ಆ ವಿಷಯದಲ್ಲಿ ನಾವೆಲ್ಲ ರೆಡಿ ಇದೀವಿ, ಭಯ ಪಡಬೇಡಿ ಅಂತ ಭರವಸೆ ಕೂಡ ಕೊಟ್ಟಿದ್ದಾರೆ. ಇದರ ಜೊತೆಗೆ ರಾಜ್ಯ ಸರ್ಕಾರ ಕೋವಿಡ್ ಗೈಡ್ ಲೈನ್ಸ್ ನ ಕೂಡ ಬಿಡುಗಡೆ ಮಾಡಿದೆ. ಇಂಥ ಸಂದರ್ಭದಲ್ಲಿ ಸಿಟಿಸನ್ಸ್ ಏನ್ ಮಾಡಬೇಕು, ಮಾಡಬಾರ್ದು ಅನ್ನೋಂಥದ್ದು, ಇನ್ ಪರ್ಟಿಕ್ಯುಲರ್ ಪ್ರೆಗ್ನೆಂಟ್ ವಿಮೆನ್ ಇದ್ರೆ ಅವರು, ಚಿಕ್ಕ ಮಕ್ಕಳು, ವಯಸ್ಸಾದರು, ಇವರೆಲ್ಲ ಎಕ್ಸ್ಟ್ರಾ ಕೇರ್ ತಗೊಳ್ಬೇಕಾಗತ್ತೆ ಅಂತ ಕೂಡ ಹೇಳಿದೆ. ಲೈಕ್ ಕ್ರೌಡ್ ನಲ್ಲಿ ಹೋಗದೆ ಇರುವಂತದ್ದು, ಹೊರಗಡೆ ಹೋದ್ರೆ ಮಾಸ್ಕ್ ಹಾಕೊಳ್ಳುವಂಥದ್ದು ಅಥವಾ ಸ್ಯಾನಿಟೈಸರ್ಸ್ ಯೂಸ್ ಮಾಡೋದು, ನಮ್ಮ ಸುತ್ತಮುತ್ತ ಪರಿಸರನ ಹೈಜೀನ್ ಆಗಿ ಇಟ್ಕೊಳ್ಳುವಂಥದ್ದು, ಇಂಥದ್ದೆಲ್ಲ ವೆರಿ ಬೇಸಿಕ್ಸ್, ಅದನ್ನೆಲ್ಲ ಮಾಡ್ಲೇಬೇಕಾಗಿರೋದು. ಅದರ ಜೊತೆಗೆ ಸಿನ್ಸ್ ಇಟ್ ಈಸ್ ರೆಸ್ಪಿರೇಟರಿ ರಿಲೇಟೆಡ್ ಇಶ್ಯೂಸ್ ಆಗಿರೋದ್ರಿಂದ, ಅದಕ್ಕೆ ಸಂಬಂಧಪಟ್ಟಿರೋದ್ರಿಂದ ಒಂದ್ ಸ್ವಲ್ಪ ಸಿಂಪ್ಟಮ್ ಕಂಡು ಬಂದ್ರು ತಕ್ಷಣ ಹೋಗಿ ಅರ್ಲಿ ಡಿಟೆಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ, ಬಿಕಾಸ್ ಇದರಿಂದ ಫರ್ದರ್ ಟ್ರಾನ್ಸ್ಮಿಷನ್ ಅವಾಯ್ಡ್ ಮಾಡಬಹುದು ಅಂತ ಕೂಡ ಹೇಳಿದೆ. ಅಂಡ್ ಇನ್ನೊಂದು ಮೇಜರ್ ಅಪ್ಡೇಟ್ ಏನಂತ ಹೇಳಿದ್ರೆ, ಒಂದು ಹೊಸ ವೇರಿಯಂಟ್ ನಮ್ಮ ಭಾರತದಲ್ಲಿ ಡಿಟೆಕ್ಟ್ ಆಗಿದೆ ಕೋವಿಡ್ದು ಅಂತ. ಅದರ ಹೆಸರು COVID-19 NB181 ಅಂಡ್ LF7 ಅಂತ ಅದನ್ನ ಕರೆದಿದ್ದಾರೆ. ತಮಿಳುನಾಡು ಮತ್ತೆ ಗುಜರಾತ್ ಅಲ್ಲಿ ಈ ವೇರಿಯಂಟ್ ನ ಒಂದೊಂದು ಕೇಸು ಡಿಟೆಕ್ಟ್ ಆಗಿದೆ ಅಂತ ಕೂಡ ನ್ಯೂಸ್ ಇದೆ. ಬಟ್ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ, ನಿಮಗ್ ಮಾಹಿತಿ ಗೊತ್ತಿರ್ಲಿ ಅಂತ ಹೇಳ್ತಾ ಇದ್ದೀನಿ. ಅಂಡ್ ಈ ವೇರಿಯಂಟ್ ನ ಸಿಂಪ್ಟಮ್ಸ್ ಏನಂತ ಹೇಳಿದ್ರೆ, ಅಪ್ಪರ್ ರೆಸ್ಪಿರೇಟರಿ ರಿಲೇಟೆಡ್ ಇಶ್ಯೂಸ್ ಲೈಕ್ ಸೋರ್ ಥ್ರೋಟ್, ಕೆಮ್ಮು ಅಂದ್ರೆ ಕಿಚ್ಕಿಚ್ ಆಗುತ್ತಲ್ಲ ಗಂಟ್ಲು, ಅದು, ಕೆಮ್ಮು, ರನ್ನಿ ನೋಸ್ ಅಂದ್ರೆ ನೆಗಡಿ, ಮೈಲ್ಡ್ ಫೀವರ್, ತಲೆನೋವು, ತಲೆ ಸುತ್ತು, ಸುಸ್ತು, ಮಸಲ್ ವೀಕ್, ನಿದ್ದೆ ಮಾಡಕ್ ಒದ್ದಾಟ, ಈ ರೀತಿ ಹೇಳ್ತಾ ಇದಾರೆ. ಆಲ್ಮೋಸ್ಟ್ ನಮ್ಮ ನಾರ್ಮಲ್ ಕೋವಿಡ್ ಸಿಂಪ್ಟಮ್ಸ್ ಏನಿದೆ ಅದೇ ಸಿಂಪ್ಟಮ್ಸ್ ಇದಕ್ಕೂ ಇದೆ ಅಂತ ಹೇಳ್ತಾ ಇದಾರೆ. ಸೊ ಕಮಿಂಗ್ ಟು ದ ಇಂಪಾರ್ಟೆಂಟ್ ಪಾಯಿಂಟ್, ನಾವ್ ಏನ್ ಮಾಡ್ಬೇಕು, ಹೇಗೆ ರೆಡಿ ಆಗ್ಬೇಕು ಅನ್ನೋದು. ಒಂದ್ ಕಡೆ ಬೇಸಿಗೆ ಮುಗಿದು ಮಳೆಗಾಲ ಸ್ಟಾರ್ಟ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಮಕ್ಳುಗಳಿಗೆ ಸ್ಕೂಲ್ ಕೂಡ ರಿಓಪನ್ ಆಗ್ತಾ ಇದೆ. ಈ ಸೀಸನ್ ಟ್ರಾನ್ಸಿಷನ್ ಆಗುವಾಗ ಒಂದಷ್ಟು ಹೆಲ್ತ್ ಇಶ್ಯೂಸ್ ಕಾಮನ್ ಆಗಿ ಕಂಡು ಬರುತ್ತೆ. ಅದರಲ್ಲೂ ಇಂಥ ಟೈಮಲ್ಲಿ ಕೆಲವು ಡಿಸೀಸಸ್ ಸ್ಪ್ರೆಡ್ ಆಗುವಾಗ ಒಂದ್ ಸ್ವಲ್ಪ ಭಯ ಕಾಡೋದಂತೂ ಸಹಜ, ಬಟ್ ಭಯ ಪಡೋ ಅವಶ್ಯಕತೆ ಇಲ್ಲ. ಲೆಟ್ಸ್ ಸಿ ಗವರ್ಮೆಂಟ್ ಗೈಡ್ ಲೈನ್ಸ್ ಜೊತೆಗೆ ಇಂಥ ಸಂದರ್ಭದಲ್ಲಿ ನಾವು ಹೇಗೆ ರೆಡಿ ಆಗ್ಬೇಕು ಅಂತ. ಫಸ್ಟ್ ಆಫ್ ಆಲ್, ಸಮ್ಮರ್ ಅಲ್ಲಿ ಇದ್ದಿದ್ದ ಫುಡ್ ಪ್ಯಾಟರ್ನ್ ನ ಚೇಂಜ್ ಮಾಡಿ ಈ ವೆದರ್ಗೆ ಸೂಟ್ ಆಗುವಂತ ಫುಡ್ ನ ತಗೊಳ್ಬೇಕು. ಬಿಸಿನೀರ್ ಕುಡಿತಾ ಇರಬೇಕು. ಅಂಡ್ ಮಳೆ, ಚಳಿ ಇರುತ್ತೆ, ಏನಾದ್ರೂ ಬಿಸಿ ಬಿಸಿಯಾಗಿ ಬಜ್ಜಿ ಬೋಂಡ ತಿನ್ನೋಣ ಅನ್ಸುತ್ತೆ, ಅದನ್ನ ಸಾಧ್ಯವಾದಷ್ಟು ಮನೆದನ್ನ ಪ್ರಿಫರ್ ಮಾಡಿ, ಹೋಮ್ ಮೇಡ್ ಪ್ರಿಫರ್ ಮಾಡಿ, ಜೊತೆಗೆ ಬಿಸಿ ಬಿಸಿ ಆಗಿರೋ ಊಟ ತಿಂಡಿನ ಹೊತ್ತೊತ್ತಿಗೆ ಕರೆಕ್ಟ್ ಆಗಿ ಮಾಡಿ. ಇದ್ರ ಜೊತೆಗೆ ವಿಟಮಿನ್ ಸಿ ಫುಡ್ ಅಂದ್ರೆ ಕಿತ್ಲೆ ಹಣ್ಣು, ಮೋಸಂಬಿ, ಸೀಬೆ ಹಣ್ಣು ಅಥವಾ ನಿಂಬೆ ಹಣ್ಣು, ಇದನ್ನ ಬಳಸಿ ಏನಾದ್ರೂ ನೀವು ಕುಡಿಯುವಂತದ್ದು, ತಗೊಳ್ಳುವಂತದ್ದು ಒಳ್ಳೇದು. ಬಿಕಾಸ್ ಇದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಇಮ್ಯುನಿಟಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಯಾವುದೇ ಡಿಸೀಸಸ್ ವಿರುದ್ಧ ನಮ್ಮ ಬಾಡಿ ಫೈಟ್ ಮಾಡಕ್ಕೆ ತಯಾರಾಗುತ್ತೆ. ಜೊತೆಗೆ ತರಕಾರಿ, ಹಣ್ಣು, ಸೊಪ್ಪು ಇವುಗಳನ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಹಾಲಿಗೆ ಅರ್ಶನ ಹಾಕೊಂಡು ಕುಡೀರಿ. ಕಾಫಿ ಕುಡಿಯೋ ಅಭ್ಯಾಸ ಇದ್ರೆ ಕಟ್ ಡೌನ್ ಮಾಡ್ಬಿಟ್ಟು ಕಷಾಯನ ತಗೊಳ್ಳಿ. ಕಷಾಯ ರೆಸಿಪಿ ಬೇಕಂದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಹೇಗ್ ಮಾಡೋದು ಅಂತ ಒಂದಷ್ಟು ರೆಸಿಪೀಸ್ ನ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಇನ್ನು ಟೀ ಕುಡಿಯೋ ಅಭ್ಯಾಸ ಇದ್ರೆ ಹರ್ಬಲ್ ಟೀಗಳನ್ನ ಪ್ರಿಫರ್ ಮಾಡಿ. ತುಳಸಿ, ಶುಂಠಿ, ವಿಳ್ಳೆದೆಲೆ ಈ ತರದ್ದು. ಅಂಡ್ ನಿಮ್ಮ ಅಡಿಗೆನಲ್ಲಿ ಸಾಧ್ಯವಾದಷ್ಟು ಈ ಕಾಳು ಮೆಣಸು, ಬೆಳ್ಳುಳ್ಳಿ, ಶುಂಠಿ ಈ ತರದ್ನ ಜಾಸ್ತಿ ಇನ್ಕ್ಲೂಡ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ. ನೆನ್ಪಿರ್ಲಿ, ನಿಮ್ಮ ಅಡುಗೆ ಮನೆನೇ ಇಂಥ ಟೈಮಲ್ಲಿ ನಿಮಗೆ ಬೆಸ್ಟ್ ಫ್ರೆಂಡ್. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ, ಇಂಥ ಟೈಮಲ್ಲಿ ಬೆಟರ್ ನೀವು ಸ್ಮೋಕಿಂಗ್ ಮಾಡ್ತಿದ್ರೆ ಅದನ್ನ ಕ್ವಿಟ್ ಮಾಡ್ಬಿಡಿ. ಬಿಕಾಸ್ ಇದು ಹೇಳಿ ಕೇಳಿ ರೆಸ್ಪಿರೇಟರಿ ಸಮಸ್ಯೆಗೆ ಸಂಬಂಧಪಟ್ಟದ್ದು. ಹಾಗಾಗಿ ಕ್ವಿಟ್ ಸ್ಮೋಕಿಂಗ್ ಆಸ್ ವೆಲ್ ಆಸ್ ಆಲ್ಕೋಹಾಲ್ ಕನ್ಸಂಪ್ಷನ್. ನೀವೇನಾದ್ರೂ ಹುಷಾರ್ ತಪ್ಪಿದ್ರಿ ಅಂತ ಹೇಳಿದ್ರೆ ನೆಗ್ಲೆಕ್ಟ್ ಮಾಡಬೇಡಿ. ಇಮ್ಮಿಡಿಯೇಟ್ ಆಗಿ ರೈಟ್ ಟೈಮ್ ಅಲ್ಲಿ ಡಾಕ್ಟರ್ನ ವಿಸಿಟ್ ಮಾಡಿ, ಮೆಡಿಕೇಶನ್ಸ್ ನ ತಗೊಳ್ಳಿ. ಸ್ಟೇ ಅವೇರ್, ಸ್ಟೇ ಹೆಲ್ದಿ. ಈ ಎಲ್ಲ ಒಂದು ಪ್ರೈಮರಿ ಕೇರ್ ತಗೊಳ್ಳೋದ್ರಿಂದ ವಿ ವಿಲ್ ಫೈಟ್ ಕೋವಿಡ್. ಸೊ ಈ ಒಂದು ಸಣ್ಣ ಮೆಸೇಜ್ ನ ನಿಮಗೆ ಕೊಡ್ಬೇಕಾಗಿತ್ತು, ಇದೊಂದು ಸಣ್ಣ ಅವೇರ್ನೆಸ್ ನ ನಿಮಗೆ ಕೊಡ್ಬೇಕಾಗಿತ್ತು. ಅದಕ್ಕಾಗಿ ಈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.